ಇದಕ್ಕೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ. ಈಗ ಅಂತೂ ಈ ಟೀಸರ್ ಎಲ್ಲ ನೋಡಿದ್ಮೇಲೆ ಇವರು ಮತ್ತಷ್ಟು ವರ್ಸಟೈಲ್ ಆಗಿದ್ದಾರೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಅಜ್ನೀಶ್ ಬಿ ಲೋಕನಾಥ್ ಇವರನ್ನ. ಹಾರ್ಟ್ಲಿ ವೆಲ್ಕಮ್ ಅಜ್ನೀಶ್ ಸರ್. ಅದೇ ರೀತಿಯಾಗಿ ನಮ್ಮ ಸಿನಿಮಾಟೋಗ್ರಾಫರ್ ಶೇಖರ್ ಚಂದ್ರ ಸರ್, ವೆರಿ ಟ್ಯಾಲೆಂಟೆಡ್ DOP. ದಯವಿಟ್ಟು ಅವ್ರನ್ನೂ ಕೂಡ ಚಪ್ಪಾಳಿಯೊಂದಿಗೆ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಅಂಡ್ ನಮ್ಮ ಎಡಿಟರ್ SR ಗಣೇಶ್ ಬಾಬು ಸರ್, ಹಾರ್ಟ್ಲಿ ವೆಲ್ಕಮ್ ನಿಮ್ಗೆ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೊಡ್ತಾ ಇದ್ದೀವಿ. ನಮ್ಮ ಸಿನಿಮಾದ ಎಡಿಟರ್ ಅವರು. ಅದೇ ರೀತಿಯಾಗಿ ನಮ್ಮ ಫೈಟ್ ಮಾಸ್ಟರ್ ಚೇತನ್ ಡಿಸೋಜ ಅವರು ದಯವಿಟ್ಟು ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಆರ್ಟ್ ಡೈರೆಕ್ಟರ್ ಶಿವಕುಮಾರ್ ಸರ್, ನಿಮ್ಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಶಿವಕುಮಾರ್ ಸರ್. ಹಾಗೂ ನಮ್ಮ ಸಂಭಾಷಣೆಯನ್ನ ಬರ್ದಿರೋದು ಮಂಜು ಮಾಂಡವ್ಯ ಅವರು, ನಿಮ್ಗೂ ಹಾರ್ಟ್ಲಿ ವೆಲ್ಕಮ್ ಅನ್ನ ಕೊಡ್ತಾ ಇದ್ದೀನಿ. ನಮ್ಮ ಸಂಭಾಷಣೆಗಾರರಿಗೆ ಚಪ್ಪಾಳಿಯೊಂದಿಗೆ ಸ್ವಾಗತ ದಯವಿಟ್ಟು. ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ ಅಜಯ್ ಅವರು ಹಾಗೂ ಕೋ ಡೈರೆಕ್ಟರ್ ಮಂಜುನಾಥ್ ಅವರು ಬರಬೇಕು ಪ್ಲೀಸ್. ಕೋ ಡೈರೆಕ್ಟರ್ ಮಂಜುನಾಥ್ ಅವರು ಅಲ್ಲೂ ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ಅಜಯ್ ಅವರು ಬರಬೇಕು ಪ್ಲೀಸ್. ಓಕೆ, ನಮ್ಮ ಟೆಕ್ನಿಷಿಯನ್ಸ್ ಟೀಮ್ಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಮ್ಯಾಕ್ಸ್ ಸಿನಿಮಾ ಡಿಸೆಂಬರ್ 25ಕ್ಕೆ ರಿಲೀಸ್ ಆಗ್ತಾ ಇದೆ. ಅಜಯ್ ಸರ್, ಮ್ಯೂಸಿಕ್ ಬಗ್ಗೆ ಎಲ್ಲ ಕಡೆ ಎಲ್ಲರೂ ಮಾತನಾಡ್ತಾ ಇದ್ದಾರೆ, ನಿಮ್ಗೆ ಎಷ್ಟು ಹೆಮ್ಮೆ ಅನ್ನಿಸ್ತಾ ಇದೆ? ಎಲ್ಲರಿಗೂ ನಮಸ್ಕಾರ. ಧನು ಸರ್, ವೆಲ್ಕಮ್ ಟು ಕನ್ನಡ ಇಂಡಸ್ಟ್ರಿ. ವಿ ಆರ್ ಸೋ ಹ್ಯಾಪಿ ಟು ವೆಲ್ಕಮ್ ಯು ಸರ್. ಆ್ಯಂಡ್ ಮ್ಯಾಕ್ಸ್ ಸಿನಿಮಾದಲ್ಲಿ ಎಲ್ಲನೂ ಮ್ಯಾಕ್ಸಿಮಮ್ಮೇ. ದ ಸೆಟ್ ಈಸ್ ಮ್ಯಾಕ್ಸಿಮಮ್, ದ ಆರ್ಟಿಸ್ಟ್ ಈಸ್ ಮ್ಯಾಕ್ಸಿಮಮ್, ದ ಮ್ಯೂಸಿಕ್ ಈಸ್ ಮ್ಯಾಕ್ಸಿಮಮ್. ಸೊ ಎವ್ರಿಥಿಂಗ್ ಈಸ್ ಮ್ಯಾಕ್ಸಿಮಮ್. ಆ್ಯಂಡ್ ನನಗೆ ತುಂಬ ಖುಷಿ ಆಗ್ತಾ ಇದೆ ಟು ಬಿ ಪಾರ್ಟ್ ಆಫ್ ಮ್ಯಾಕ್ಸ್ ಆಫ್ಟರ್ ವಿಕ್ರಾಂತ್ ರೋಣ ಸುದೀಪ್ ಸರ್ ಜೊತೆ ಸೆಕೆಂಡ್ ಅಸೋಸಿಯೇಷನ್ ಅಂತೂ. ಬ್ಯಾಕ್ಗ್ರೌಂಡ್ ಸ್ಕೋರ್ ಎಲ್ಲ ಮುಗ್ದಿದೆ, ಸಾಕಾಗಿ ಬಂದಿದೆ. ಇಟ್ಸ್ ಎನ್ ಥ್ರಿಲ್ಲರ್ ಎಕ್ಸ್ಪ್ರೆಸ್ ಅಂತ ಹೇಳ್ಬೋದು. ಫಸ್ಟ್ ನನಗೆ ಮೂವಿದು ರನ್ ಟೈಮ್ ಕೇಳಿದ್ಕೊಂಡು ನಂಗೆ ತುಂಬ ಖುಷಿ ಆಯಿತು. ಯಾಕಂದರೆ ಇಟ್ಸ್ ಆ ಸ್ಪೀಡಲ್ಲಿ ಹೋಗುತ್ತೆ ಸಿನಿಮಾ ನೋಡ್ಬೇಕಾರೆ ನಮಗೆ. ಆ್ಯಂಡ್ ಸುದೀಪ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಒನ್ಸ್ ಅಗೇನ್ ಎ ಗ್ರೇಟ್ ಆಪರ್ಚುನಿಟಿ ಫಾರ್ ಮೀ ಆಫ್ಟರ್ ವಿಕ್ರಾಂತ್ ರೋಣ. ಐ ಆಮ್ ಸೋ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ಮ್ಯಾಕ್ಸ್ ಮೂವಿ. ಸೊ ಎಲ್ಲನೂ ಎಲ್ಲನೂ ಮ್ಯಾಕ್ಸಿಮಮ್ ಏನೇ ಇದೆ. ಸೊ ಅದ್ರದ್ದು ಗೆಲುವು ಕೂಡ 100% ಮ್ಯಾಕ್ಸಿಮಮ್ ಆಗಿರುತ್ತೆ ಅಂತ ನನ್ನ ನಂಬಿಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಟೆಕ್ನಿಷಿಯನ್ಸ್ ಜೊತೆಗೆ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಶ್ರೀರಾಮ್ ಸರ್ ದಯವಿಟ್ಟು ಜಾಯಿನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಪ್ಲೀಸ್ ಸರ್. ವಾಯ್ಸ್ ಇಲ್ವಾ? ಓಕೆ, ಅಟ್ಲೀಸ್ಟ್ ನೀವು ಜಾಯಿನ್ ಆಗಬಹುದು ಅನ್ಸುತ್ತೆ. ಓಕೆ, ಇದೀಗ ನಮ್ಮ ಸಿನಿಮಾಟೋಗ್ರಾಫರ್ ಶೇಖರ್ ಚಂದ್ರ ಸರ್, ನಿಮ್ಮ ಎಕ್ಸ್ಪೀರಿಯನ್ಸ್ ನಮ್ಮ ಜೊತೆ ಹಂಚ್ಕೋಬೇಕು ಪ್ಲೀಸ್. ಎಲ್ರಿಗೂ ನಮಸ್ಕಾರ. ದಾನು ಸರ್ ನಮಸ್ಕಾರ, ಥ್ಯಾಂಕ್ ಯು. ಆ್ಯಂಡ್ ವಿಜಯ್ ಥ್ಯಾಂಕ್ ಯು. ಆ್ಯಂಡ್ ಮೈಕ್ ಎಸ್ ಸುದೀಪ್ ಸರ್ ತುಂಬ ಥ್ಯಾಂಕ್ಸ್. ನಾನು ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಯಾಕೆಂದರೆ ನನಗೆ ಪರ್ಸನಲ್ಲಾಗಿ ಒಂದು 20 ಇಯರ್ಸಿಂದ ವರ್ಕ್ ಮಾಡ್ತಾಯಿದ್ದೀನಿ ನಿಮ್ಮ ಜೊತೆಲೇ. ವರ್ಕ್ ಮಾಡ್ತಾಯಿದ್ದೀನಿ ಅನ್ನೋದಕ್ಕಿಂತ ನಾನು ನಿಮ್ಮ ಹತ್ರ ಬಂದು ಅಪ್ಡೇಟ್ ಆಗ್ತಾಯಿದ್ದೀನಿ ಪ್ರತಿ ಸಿನಿಮಾಯಿಂದಲೇ. ಸೊ ನನ್ನ ಮೇಲೆ ಅಷ್ಟು ಬಿಲೀವ್ ಮಾಡಿ ನನಗೆ ಈ ಸಿನಿಮಾದಲ್ಲಿ ಮ್ಯಾಕ್ಸಲ್ಲಿ ಎಗೈನ್ ನನಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ನಾನು ಯಾವತ್ತೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಸರ್. ತುಂಬ ಥ್ಯಾಂಕ್. ಆ್ಯಂಡ್ ಸಿನಿಮಾ ಇದು ಅಂತ ಬಂದರೆ ಇದು ಒನ್ ನೈಟಲ್ಲಿ ನಡೆಯೋ ಕತೆ, ಅದನ್ನು ಎಲ್ಲರೂ ಹೇಳಿದ್ದಾರೆ. ಸೊ ಆ್ಯಸ್ ಎ ಸಿನಿಮಾಟೋಗ್ರಾಫರ್ ನನಗೆ ತುಂಬ ಹೊಸ್ತಾಗಿತ್ತು, ತುಂಬ ಕಲ್ತಿದ್ದೀನಿ. ಈ ಸಿನಿಮಾ ವರ್ಕ್ ಮಾಡ್ತಾ ಕಲಿಯೋದು ತುಂಬಾ ಇತ್ತು. ಸೊ ಇಲ್ಲಿವರೆಗೆ ನಾನೇನು ವರ್ಕ್ ಮಾಡಿದ್ದೀನೋ ಅದರಿಂದ ಒಂದು ಬೇರೆ ಥರ ಸಿನಿಮಾಟೋಗ್ರಾಫರ್ ಆಗಿ ನನ್ನನ್ನು ಗುರುತಿಸ್ತಾರೆ ಅನ್ನೋದು ನನಗೆ ತುಂಬ ಕಾನ್ಫಿಡೆನ್ಸ್ ಇದೆ. ಅಷ್ಟು ಕ್ರೆಡಿಟ್ ಟು ಎಂಟೈರ್ ಟೀಮ್ ಆ್ಯಂಡ್ ಸ್ಪೆಷಲಿ ಸುದೀಪ್ ಸರ್ಗೆ ಅಗೈನ್ ಯಾಕೆ ಹೇಳ್ತೀನಿ ಅಂದರೆ, ಈ ಸಿನಿಮಾದಲ್ಲೂ ನಾನು ಏನಾದರೂ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೀನಿ ಅನ್ನೋದಕ್ಕೆ ನನ್ನನ್ನು ತುಂಬ ಎನ್ಕರೇಜ್ ಮಾಡ್ತಾ ಇದ್ದಿದ್ದು ಅವರು. ಹಂಗಾಗಿ ನಾನು ಅಗೇನ್ ಥ್ಯಾಂಕ್ಸ್ ಹೇಳ್ತೀನಿ ಸರ್. ತುಂಬ ಥ್ಯಾಂಕ್ ಯು ಸೋ ಮಚ್ ಶೇಖರ್ ಚಂದ್ರ ಸರ್. ಶಿವಕುಮಾರ್ ಸರ್.
ಓಕೆ, ಚೇತನ್ ಡಿಸೋಜ್ ಅವರೇ ಮಾತಾಡಿ. ಶಿವಕುಮಾರ್ ಸರ್ ಒಂದು ಸ್ವಲ್ಪ ಟೈಮ್ ತಗೋತಾರೆ, ಪರವಾಗಿಲ್ಲ. ಎಸ್, ಫೈಟ್ ಮಾಸ್ಟರ್ ಮಾತಾಡಿ ಈಗ, ಚೇತನ್ ಡಿಸೋಜ್ ಅವರು. ನಮಸ್ಕಾರ ಎಲ್ಲರಿಗೂ. ನಾನು ಕೆಲವೊಂದು ವಿಷಯ ಹೇಳ್ಬೇಕಂತಿದೆ, ಆದರೆ ಸುಕೃತ್ ಅವರೆಲ್ಲ ನನ್ನ ಡೈಲಾಗನ್ನು ಕಾಪಿ ವೇಸ್ಟ್ ಮಾಡಿದ್ರು ಆಲ್ರೆಡಿ. ಬಟ್ ಆದರೂ ನಾನೊಂದು ಸಣ್ಣ ಸ್ಟೋರಿ ಇದೆ ಹೇಳ್ತೇನೆ. ಮೇ 2023 ಸುದೀಪ್ ಸರ್ಗೆ ಇನ್ಸ್ಟಾಗ್ರಾಮಲ್ಲಿ ನಾನೊಂದು ಮೆಸೇಜ್ ಹಾಕಿದ್ದೆ, ಲುಕಿಂಗ್ ಫಾರ್ವರ್ಡ್ ಟು ವರ್ಕ್ ವಿತ್ ಯು ಸರ್, ಆ್ಯಂಡ್ ಸಮ್ ಡೇ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ವರ್ಕ್ ವಿತ್ ಯು, ಆ್ಯಂಡ್ ದ ಡೇ ಐ ವರ್ಕ್ ವಿತ್ ಯು ಐ ಆಮ್ ಗೋನ್ ಟು ಟೇಕ್ ಅ ಸ್ಕ್ರೀನ್ಶಾಟ್ ಆಫ್ ದಿಸ್ ಆ್ಯಂಡ್ ಪೋಸ್ಟ್ ಅಂತ. ಬಟ್ ಈಗ ಟೈಮ್ ಬಂದಿದೆ ಅದು ಪೋಸ್ಟ್ ಮಾಡಲಿಕ್ಕೆ. ಆ್ಯಕ್ಚುಲಿ ನಂಗೆ ಗೊತ್ತಿತ್ತು ನಾನು ಮೆಸೇಜ್ ಮಾಡಬೇಕು ಸರ್ ಅಂತೂ ಇನ್ಸ್ಟಾಗ್ರಾಮ್ ನೋಡಲ್ಲ ಅಂತ. ಬಟ್ ಆದರೂ ಮೇ 2023 ನಾನು ಮೆಸೇಜ್ ಮಾಡಿದ್ದು. ಅಕ್ಟೋಬರ್ 2023 ನಾನು ಫಸ್ಟ್ ಸೀಕ್ವೆನ್ಸ್ ಮಾಡ್ತಾ ಇದ್ದೆ ಮ್ಯಾಕ್ಸಲ್ಲಿ. ಸೊ ನನಗೆ ಗೊತ್ತಿತ್ತು ಇವನ್ ಸುದೀಪ್ ಸರ್ ಅವ್ರದ್ದು ಮೆಸೇಜ್ ನೋಡಿದ್ರು ಯೂನಿವರ್ಸ್ ನನ್ನ ಮ್ಯಾನಿಫೆಸ್ಟೇಷನ್ ಅನ್ನು ಕೇಳುತ್ತೆ, ಅದನ್ನು ಮಾಡುತ್ತೆ, ಅದೆಲ್ಲೋ ಕನೆಕ್ಟ್ ಮಾಡುತ್ತೆ ಅಂತ ಗೊತ್ತಿತ್ತು. ಸೊ ಥ್ಯಾಂಕ್ ಯು ಸರ್. ಅದೇನೋ ಮ್ಯಾನಿಫೆಸ್ಟೇಷನ್ ಎಲ್ಲೋ ಹೋಗ್ಕೊಂಡು ಮ್ಯಾನಿಫೆಸ್ಟೇಷನ್ ಎಲ್ಲೋ ಹೋಗಿ ಆಗಿ ಮತ್ತೆ ನಿಮ್ಮ ಜೊತೆ ವರ್ಕ್ ಮಾಡೋ ಒಂದು ಅವಕಾಶ ಸಿಕ್ಕಿತ್ತು. ಅದೇ ಒಂದು ಸಣ್ಣ ಅವಕಾಶದಿಂದ ಒಂದು 6 months ಟ್ರಾವೆಲ್ ಮಾಡಿದೆ, ಒಂದು 45 days ಆ್ಯಕ್ಷನ್ ಶೂಟ್ ಮಾಡಿದೆ. ಸೊ ಇದಕ್ಕೆಲ್ಲ ಫಸ್ಟ್ ಡೇ ಆಫ್ ಶೂಟ್ ಹೋಗ್ಬೇಕಾದ್ರೆ ತುಂಬ ನರ್ವಸ್ ಆಗಿದೆ. ಬಟ್ ಇವತ್ತು ತುಂಬ ಕಂಫರ್ಟೇಬಲ್ ಆಗಿ ಮಾತಾಡ್ತಿದ್ದೆ, ಯಾಕೆಂದರೆ ಸರ್ ನನಗೆ ತುಂಬ ಕಂಫರ್ಟ್ ಮಾಡಿದರು ಆನ್ ದ ಡೇ ಆಫ್ ದ ಶೂಟ್. ಆಮೇಲೆ ಅವರ ಇನ್ಪುಟ್ಸ್, ಅವರ ಗೈಡೆನ್ಸ್, ಅವರ ಕ್ಲಾರಿಟಿ. ನಾನೇನು ಥಿಂಕ್ ಮಾಡಿದೆ, ನನ್ನ ಹತ್ರ ಇಷ್ಟು ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಥಿಂಕ್ ಮಾಡಿದೆ. ಬಟ್ ಸರ್ ನನಗೆ ಹೇಳಿದ್ರು ನಿನ್ನ ಹತ್ರ ಇಷ್ಟು ಮಾಡಲಿಕ್ಕೆ ಸಾಧ್ಯ ಇದೆ ಅಂತ. ಸೊ ಅದು ಮಾಡಲಿಕ್ಕೆ ಅದಕ್ಕೆ ಪೂರಕವಾಗಿ ಏನು ಸಪೋರ್ಟ್ ಬೇಕಿತ್ತು ಎಲ್ಲ ಸಪೋರ್ಟ್ ಸರ್ ನನಗೆ ಕೊಟ್ಟರು. ಸೊ ಬಿಕಾಸ್ ಆಫ್ ದ್ಯಾಟ್ ಐ ಆಮ್ ಏಬಲ್ ಟು ಕಮ್ ಹಿಯರ್ ಆ್ಯಂಡ್ ಸ್ಟ್ಯಾಂಡ್ ಆ್ಯಂಡ್ ಟಾಕ್ ಇನ್ ಫ್ರಂಟ್ ಆಫ್ ಆಲ್ ಆಫ್ ಯು. ಸೊ ಥ್ಯಾಂಕ್ ಯು ಸರ್. ಸೊ ಇದನ್ನು ಅವಕಾಶ ಮಾಡಿಕೊಟ್ಟಕ್ಕೆ. ಆ್ಯಂಡ್ ಎಲ್ಲ ಟೆಕ್ನಿಷಿಯನ್ಸ್ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಶಿವ್ ಸರ್, ಆಮೇಲೆ ಶಿವ್ ಸರ್ ನನಗೆ ಮೊದಲಿನ ಪರಿಚಯ, ನಮ್ಮ DOP ಸರ್, ಹಾಗೆಯೇ ಅಜ್ನೀಶ್ ಸರ್. ಸೊ ಇದು ಬಿಟ್ಟು ದಾನು ಸರ್. ಸೊ ನಮ್ಗೇನೆಲ್ಲ ಥಾಟ್ ಇತ್ತು, ಅದೆಲ್ಲ ವಿಷನ್ ಇತ್ತು, ಅದನ್ನು ಇಂಪ್ಲಿಮೆಂಟ್ ಮಾಡಿದ್ಲಿ, ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಹೆಲ್ಪ್ ಮಾಡಿದರು. ಸೊ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಆಕ್ಷನ್ ಸೀಕ್ವೆನ್ಸ್ಗಳನ್ನು ನೋಡೋದಕ್ಕೆ ನಾವು ಕಾಯ್ತಾ ಇದ್ವಿ. ಇದೀಗ ಎಲ್ಲೆಲ್ಲಿ ಕತ್ರಿ ಹಾಕಿದ್ದಾರೆ ಅಂತ ಗಣೇಶ್ ಬಾಬು ಸರ್ ಅವರನ್ನ ಕೇಳಬೇಕು. ನಮ್ಮ ಎಡಿಟರ್ ಸರ್ ಇದೀಗ ಮಾತಾಡ್ತಾರೆ. ಎಸ್ ಸರ್. Good evening, everyone. It's an honor to present you here, actually. I would like to thank Danu sir and Kicha sir for supporting our love and support. I feel privileged to work with such an incredible team, but outstanding cast and crew. Thank you for love and support. Thank you. ಥ್ಯಾಂಕ್ ಯು ಸೋ ಮಚ್ ಗಣೇಶ್ ಸರ್, ಥ್ಯಾಂಕ್ ಯು ಸೋ ಮಚ್. ಇದೀಗ ನಮ್ಮ ಸಿನಿಮಾನು ಇಷ್ಟೇ ಸ್ಪೀಡ್ ಆಗಿರುತ್ತೆ ಅಲ್ವಾ? ಸೂಪರ್ ಹಾಗಾದ್ರೆ. ಓಕೆ, ಮಂಜು ಮಾಂಡವಿ ಸರ್, ಅವ್ರು ಲಾಸ್ಟ್, ಅವ್ರು ಮಾತಾಡೋದು 1.5 ಲೈನ್, ಅದು ಲಾಸ್ಟಿಗೆ ತಗೋತಾರೆ. ನಮಸ್ಕಾರ. ಫಸ್ಟ್ ಈ ಪ್ರಾಜೆಕ್ಟ್ ಬಗ್ಗೆ ನಾನು ನೆನೆಸ್ಕೋಬೇಕಾರೋದು ನಮ್ಮ ಶ್ರೀರಾಮ್ ಸರ್ನ. ಯಾಕಂದರೆ ಅವರಿಂದನೇ ನನಗೆ ಈ ಪ್ರಾಜೆಕ್ಟ್ ಸಿಕ್ಕಿದ್ದು. ತುಂಬ ಒಂದು ಅದ್ಭುತವಾದ ಪ್ರಾಜೆಕ್ಟ್ಗೆ ನಾನು ಒಂದು ಭಾಗವಾಗಿದ್ದೀನಿ ಅನ್ನೋದು ನನಗೆ ಖುಷಿ. ಅದರಲ್ಲೂ ಎಸ್ಪೆಷಲಿ ಸುದೀಪ್ ಸರ್ ಜೊತೆ ಕೆಲಸ ಮಾಡಿರೋದು. ನಾನು ಶ್ರೀರಾಮ್ ಸರ್ ಅವರು ಹೇಳಿದಾಗ ಸಂಭಾಷಣೆ ಬರೀಬೇಕು ಸುದೀಪ್ ಸರ್ ಫಿಲಮ್ಗೆ ಅಂತ ಹೇಳಿದಾಗ ತುಂಬ ಖುಷಿಯಿಂದ ಹೋದೆ. ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ನಾನು ಸಂಭಾಷಣೆ ಬರೀಕ್ ಹೋಗಿಲ್ಲ, ಕಲಿಕ್ ಹೋಗಿದ್ದೀನಿ ಅಂತ. ಯಾಕೆಂದರೆ ಅವ್ರ ಇನ್ಪುಟ್ಸ್ಗಳಿರ್ಬೋದು, ಅವ್ರು ಹೇಳೋ ಎಲ್ಲ ಮಾತುಗಳಿರ್ಬೋದು, ಆ ರೀತಿ ಇತ್ತು. ಅದರಿಂದ ನಾನು ತುಂಬ ಅಳವಡಿಸ್ಕೊಂಡೆ. ಒಂದು ಸಂಭಾಷಣೆ ಹೇಗೆ ಬರಿಬೋದು ಅಂತ ಅವರಿಂದನೂ ಕಲಿತೆ ನಾನು. ಹಾಗೆ ಅವ್ರ ಹತ್ರ ಕೆಲಸ ಮಾಡೋಕ್ಕಂತ ಹೋದಾಗ ಒಂದು ಭಯನೂ ಇತ್ತು. ಯಾಕಂದರೆ ಸುದೀಪ್ ಸರ್ ಬಗ್ಗೆ ಕೇಳಿದ್ದೆ, 24 hours ಅವ್ರು ಕೆಲಸ ಮಾಡ್ತಾರೆ ಅಂತ. ಅದರಲ್ಲೂ ಕೂಡ ರಾತ್ರಿ ಕೆಲಸ ಮಾಡ್ತಾರೆ ಅಂತ ಕೇಳಿದ್ದೆ, ನನಗೆ ಭಯ ಆಗೋಗಿತ್ತು. 3 ಗಂಟೆ ಕರೀತಾರೆ, 4 ಗಂಟೆ ಕರೀತಾರೆ ಅಂತ. ಅದೃಷ್ಟ ಈ ಸಿನಿಮಾದಲ್ಲಿ ಯಾವತ್ತೂ ಡಿಸ್ಕಷನ್ ರಾತ್ರಿ ಆಗಲೇ ಇಲ್ಲ. ಸೊ ಎಲ್ಲ ಡೇಯಲ್ಲೇ ಮುಗಿಸ್ಕೊಂಡ್ಬಿಟ್ವಿ. ಹಾಗೆ ನಮ್ಮ ಡೈರೆಕ್ಟ್ರು ವಿಜಯ್ ಕೂಡ ತುಂಬ ಸಪೋರ್ಟಿವ್. ಅವ್ರು ಆ್ಯಕ್ಚುಲಿ ಈ ಸಿನಿಮಾದ ಸಂಭಾಷಣೆಯಲ್ಲಿ ಅವ್ರು ತಮಿಳಲ್ಲಿ ಆಲ್ರೆಡಿ ಬರೆದಿದ್ದರು, ಅದನ್ನು ನಾನು ಕನ್ನಡೀಕರಣ ಮಾಡಿದ್ದೀನಿ ಅಷ್ಟೇ. ಜೊತೆಗೆ ಆಲ್ಮೋಸ್ಟ್ ಎಲ್ಲ ಸಂಭಾಷಣೆಗಳನ್ನು ಸುದೀಪ್ ಸರ್ ನಮಗೆ ಹೆಲ್ಪ್ ಮಾಡಿದ್ದಾರೆ, ಇನ್ಪುಟ್ಸ್ ಕೊಟ್ಟಿದ್ದಾರೆ, ಏನು ಬರೀಬೇಕು, ಹೇಗೆ ಬರೀಬೇಕು ಅಂತ. ಅವರೇ ಹೇಳೋ ಥರ ಅವ್ರದ್ದು ಸಂಭಾಷಣೆಗಳು ಯಾವತ್ತೂ ಒಂದು ತೂಕ ಜಾಸ್ತಿನೇ ಇರುತ್ತೆ. ಅದನ್ನು ನೀವು ಮ್ಯಾಕ್ಸಲ್ಲಿ ನೋಡ್ಬೋದು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಮಂಜು ಮಾಂಡವಿ ಸರ್. ಓಕೆ, ಶಿವಕುಮಾರ್ ಸರ್ ರೆಡಿನಾ? ಎಸ್, ನಮ್ಮ ಫೇವ್ರೇಟ್ ಆರ್ಟ್ ಡೈರೆಕ್ಟರ್ ಶಿವಕುಮಾರ್ ಸರ್. ಥ್ಯಾಂಕ್ ಯು ತನು ಸರ್, ಥ್ಯಾಂಕ್ ಯು ವಿಜಯ್ ಸರ್. ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ತುಂಬ ಸೆಟ್ಟು ಹಾಕಿ ಖರ್ಚು ಮಾಡಿರೋದು, ಅದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ ನನಗೆ.
ಸುದೀಪ್ ಸರ್ನ ಈ ಕ್ಯಾರೆಕ್ಟರ್ ನೋಡ್ಬೇಕು, ನಮಗೆ ಮಾಸಾಗಿ ನೋಡ್ಬೇಕಂತ ಆಸ್ ಎ ಫ್ಯಾನ್ ಆಗಿ ವೆಯ್ಟ್ ಮಾಡ್ತಾ ಇದ್ದೀನಿ. ಆ ಥರ ಮಾಡಿ ಥ್ಯಾಂಕ್ ಯು ಸರ್. 25 ವೆಯ್ಟ್ ಮಾಡ್ತೀನಿ ನೋಡಿ. ಥ್ಯಾಂಕ್ ಯು ಸೋ ಮಚ್. ಸರಿ, ಇದೆ.